ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಾಕಿಂಗ್ ಮಾಡ್ಕೊಂಬಂದೆ. ಇವತ್ತು 5:45ಗೆ ಎದ್ದಿದ್ದೆ. 6 ಗಂಟೆಗೆ ಹೋಗಿ 6:45ಗೆ ಬಂದೆ ವಾಕ್ ಮುಗಿಸ್ಕೊಂಡು. ಸೊ ಇವಾಗ ಐರನ್ ಮಾಡ್ತಾಯಿದ್ದೀನಿ. ರಾತ್ರಿ ಎಲ್ಲ ತುಂಬ ಜೋರು ಮಳೆ ಮತ್ತು ಕರೆಂಟ್ ಇರಲಿಲ್ಲ, ಹಾಗಾಗಿ ಇವಾಗ ಕುತ್ಕೊಂಡು ಐರನ್ ಮಾಡಿ ಕೊಡ್ತಾಯಿದ್ದೀನಿ. ನಾನು ಟಿಫನ್ ಏನು ಇಷ್ಟು ಬೇಗ ಮಾಡಲ್ಲ, ಅವ್ರ ಆಫೀಸ್ಗೆ ಹೋಗುವಾಗ ಮಾಡಿ ಕೊಟ್ಟು ಕಳಿಸ್ತೀನಿ ಲಂಚ್ ಬ್ಯಾಗು. ಸದ್ಯಕ್ಕೆ ಹಾಲು ಬಿಸ್ಕೆಟು ತಿನ್ಕೊಂಡು ಹೋಗ್ತಾಳೆ. ಅವಳೇನು ಬೆಳಗ್ಗೆ ಹೊತ್ತು ಯೂಶ್ವಲಿ ಬ್ರೇಕ್ಫಾಸ್ಟ್ ಮಾಡಲ್ಲ ಇವಾಗ, ಯಾಕಂದರೆ ಬೇಗ ಇರುತ್ತಲ್ಲ ಸ್ಕೂಲು, ಹಾಗಾಗಿ ಅದಕ್ಕೆ ಇವಾಗ ಐರನ್ ಮಾಡ್ತಾ ಇದ್ದೀನಿ ನೀಟಾಗೆ. ಸೊ ಫೈನಲಿ ನನ್ನ ಮಗಳಿಗೆ ಇವಾಗ ತಲೆ ಪಚ್ಚಕ್ಕೆ ಕೂತಿದ್ದೀನಿ. ಇವಳಿಗೆ ಸ್ವಲ್ಪ ಉದ್ದ ಜಡೆ ಅಲ್ವಾ, ಹಾಗಾಗಿ 2 ಜಡೆ ಹಾಕಿ ಟೇಪ್ ಹಾಕಿ ಕಟ್ಟಬೇಕು. ಕಟ್ ಮಾಡ್ಸೋಕ್ಕೇನು ನಾನು ಹೋಗಲ್ಲ, ಯಾಕಂದರೆ ಹೆಣ್ಮಕ್ಳಿಗೆ ಯೂಶ್ವಲಿ ಕೂದಲೇ ಲಕ್ಷಣ. ಕೂದಲು ಚೆನ್ನಾಗಿ ಬೆಳೆಯುವಾಗ ಏನಂತ ಕಟ್ ಮಾಡಬೇಕು ಅಂತ ನಾನು ಯಾವುದೇ ಥರ ಕೂದಲು ಕಟ್ ಮಾಡೋಕ್ಕೆ ಹೋಗಲ್ಲ. ಅವಳಿಗೆ ಚೆನ್ನಾಗಿರುತ್ತೆ ಹೆಣ್ಮಕ್ಳು ಕೂದಲಿದ್ರೆ ಅಂತ. ಸ್ವಲ್ಪ ಕಷ್ಟ ಆಗುತ್ತೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಮೇಂಟೈನ್ ಮಾಡಿಸೋದು, ಆದರೂ ಪರವಾಗಿಲ್ಲ. ಬಾಚಿ ಕಳಿಸ್ತೀನಿ ನಾನೇನು ಬೆಳಿಗ್ಗೆನೇ ಅವಳಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಕಳಿಸಲ್ಲ, ಅಂದರೆ ಲೇಟಾಗಿ ಒಂದು 10 o'clock ಹಂಗೆ ಕೊಟ್ಟು ಕಳಿಸ್ತೀನಿ. ಅವಳು ಸ್ಕೂಲ್ ಇರೋದು ಯೂಶ್ವಲಿ 8 ಗಂಟೆ 45 ನಿಮಿಷಕ್ಕೆ ಅಲ್ಲಿರಬೇಕು ಪ್ರೆಸೆಂಟು ಸ್ಕೂಲಲ್ಲಿ. ಹಾಗಾಗಿ ಫಸ್ಟು ರೆಡಿ ಮಾಡಿ ಕಳಿಸ್ಬಿಡ್ತೀನಿ. ಆನಂತರ ನಿಧಾನಕ್ಕೆ ಬ್ರೇಕ್ಫಾಸ್ಟ್ ಮಾಡಿ ಕಳಿಸೋದ್ರಿಂದ ಏನು ತೊಂದರೆ ಇಲ್ಲ, ನೀಟಾಗಿ ಬಾಚಿ ಕಳಿಸ್ಬೋದು ಕೂದಲನ್ನ, ಪ್ರಾಬ್ಲಮ್ ಇಲ್ಲ. ಕೆಲವೊಂದು ಸ್ಕೂಲಲ್ಲಿ ಬಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಹೋಗ್ಬೋದು ಬರೀ ಜಡೆಗೆ, ಅಂದರೆ 2 ಜಡೆ ಹಾಕ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಹೋಗ್ತಾರೆ. ಬಟ್ ಇವ್ರ ಸ್ಕೂಲಲ್ಲಿ ಇಲ್ಲ, ಒಂದು ಸ್ವಲ್ಪ ಅಂದರೆ ರಬ್ಬರ್ ಬ್ಯಾಂಡ್ ಹಾಕೋ ಅಷ್ಟಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಟೇಪ್ ಹಾಕ್ಬೋದು ಅನ್ನೋಂಗಿದ್ರೆ ಟೇಪ್ ಹಾಕಲೇಬೇಕು, ಇಲ್ಲಾಂದರೆ ಬೈತಾರೆ. ಹಾಗಾಗಿ ನೀಟಾಗಿ ಕ್ರಾಪ್ ತೆಗೆದುಬಿಟ್ಟು ಅವಳಿಗೆ 2 ಜಡೆ ಹಾಕಿ ಕಳಿಸ್ತೀನಿ. ಅವಳಿಗೆ ಸ್ವಲ್ಪ ಮುಂದೆಗಡೆ ಕ್ಲೀನಾಗಿ ಕ್ರಾಪ್ ಬರಲ್ಲ ಒಂದೊಂದು ಸತಿ. ಇವಾಗಂತೂ ರಜಾ ಇರೋದ್ರಿಂದ 1 ಜಡೆ ಹಾಕಿ ರೂಢಿಯಾಗಿರುತ್ತಲ್ವ, ಸೊ ಮಧ್ಯದಲ್ಲಿ ಕ್ರಾಪ್ ತೆಗೆಯೋದು ಅದು ಮಿಸ್ ಆಗಿಬಿಟ್ಟಿರುತ್ತೆ. ಸೊ ಫಸ್ಟ್ ತೆಗಿವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಡೈಲಿ ಅದೇ ಥರ ಬಚ್ತೀವಲ್ಲ, ಅವಾಗ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಅವಳಿಗೆ ಆ್ಯಕ್ಚುಲಿ ಸ್ಯಾಟರ್ಡೇನೇ ಸ್ನಾನ ಮಾಡಿಸಿ ಸಂಡೇ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟಿದ್ದೆ, ಯಾಕಂದರೆ ಮಂಡೇ ಬೆಳಿಗ್ಗೆನೇ ಎಣ್ಣೆ ಹಚ್ಚಿ ತಲೆ ಬಾಚೋಕ್ಕಾಗಲ್ಲ, ಕ್ಲೀನಾಗಿ ಕೂತ್ಕೊಳ್ಳಲ್ಲ. ಹಚ್ಚಿದ ತಕ್ಷಣ ಒಂದು 10 minutes ಆದರೂ ಬೇಕು ಎಣ್ಣೆ ಹಚ್ಚಿದ್ಮೇಲೆ ತಲೆ ಬಾಚಬೇಕು ಅಂದರೆ. ಹಾಗಾಗಿ ಸಂಡೇನೇ ನೀಟಾಗೆಲ್ಲ ಎಣ್ಣೆ ಅಪ್ಲೈ ಮಾಡಿಬಿಟ್ಟಿದ್ದೆ, ಹಾಗಾಗಿ ಮಂಡೇ ಕ್ಲೀನಾಗಿ ಬಾಚ್ಕೊಬಿಡ್ಬೋದು ನೀಟಾಗಿ. ಹಾಗಾಗಿ ಜಡೆ ಹಾಕ್ತಾಯಿದ್ದೀನಿ. ಸ್ಟಾರ್ಟ್ ಆಗಿದೆ ಇವಾಗ ಸ್ಕೂಲ್ದು ಡ್ಯೂಟಿ ಅಂತಲೇ ಹೇಳ್ಬೋದು. ಮಕ್ಕಳು ಸ್ಕೂಲ್ಗೆ ಹೋಗೋದು ಎಷ್ಟು ಇಂಪಾರ್ಟೆಂಟೋ, ನಾವು ಪೇರೆಂಟ್ಸ್ಗಳೂ ಮಕ್ಕಳನ್ನ ಅಷ್ಟೇ ಚೆನ್ನಾಗಿ ಪ್ರತಿಯೊಂದನ್ನು ಪ್ರಿಪೇರ್ ಮಾಡಿ ಕಳಿಸೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೂ ಮಿಸ್ ಮಾಡೋಕ್ಕಾಗಲ್ಲ, ಕ್ಲೀನಾಗಿ ಮಾಡೇ ಕಳಿಸ್ಬೇಕು. ಹಾಗಾಗಿ ಜಡೆ ಹಾಕ್ತಾ ಇದ್ದೀನಿ. ನನ್ನ ಮಗ ಮಲಗಿದ್ದ, ಹಾಗಾಗಿ ಇವಳು ಈಗ ಕೂತ್ಕೊಂಡು ಜಡೆ ಹಾಕಿಸ್ಕೊತದಾಳೆ. ಇಲ್ಲಾಂದ್ರೆ ಅವ್ನು ಇವಳನ್ನ ಸ್ಟೂಲ್ ಮೇಲೆ ಕೂತ್ಕೊಳ್ಳೋಕ್ಕೆ ಬಿಡಲ್ಲ. ನಾನು ಕೂತ್ಕೋತೀನಿ ಅಮ್ಮನ ಹತ್ರ ಅಂತ ಹಠ ಮಾಡ್ತಾಯಿರ್ತಾನೆ. ಹಾಗಾಗಿ ಆರಾಮಾಗಿ ಜಡೆ ಹಾಕ್ತಾಯಿದ್ದೀನಿ. ಇವಾಗ ಒಂದು ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಹೇಳಿದ್ನಲ್ಲ, ಹಾಗೆ 5:45ಗೆ ಎದ್ದು ಹೋಗಿರ್ತೀನಿ ವಾಕಿಂಗ್ ಮುಗಿಸ್ಕೊಬಂದು ಗೀಸರೆಲ್ಲ ಆನ್ ಮಾಡಿ ಇವಳನ್ನ ಎದಳಿಸಿ ಸ್ನಾನಕ್ಕೆ ಕಳಿಸಿ ರೆಡಿ ಮಾಡೋದೇ ಒಂದು ದೊಡ್ಡ ಟಾಸ್ಕು. ಇದೆಲ್ಲ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಾಮೂಲಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಕಳಿಸ್ಬೇಕು. ನಮ್ಮ ಮಲ್ಕೊಂಡಿದ್ದ ನಮ್ಮ ಪಾಪು. ಅದಚ್ಚಿನಿ ಹಾಯ್ ಮಾಡು, ಚಿನಿ ಇವ್ರಿಗೆ ಹಾಯ್ ಮಾಡು. ಮಾಡಲ್ಲ, ಏನಿಲ್ಲ, ಏನನ್ನ ನಾವು ಬೈಯೋಕ್ಕಾಗತ್ತಾ? ಆ ಕಡೆನೇ ಹಾಕ್ಬಾರ್ದ ಟವರ್, ಈ ಕಡೆ ಹಾಕಿದೀಯ? ಬಾರ ಇಲ್ಲಿ ಬಾ, ಹೋಗು ಬಾ, ಸ್ಕೂಲ್ಗೆ ಬಿಟ್ಟು ಬರೋಕೆ ಅಕ್ಕನ ಬಾ, ಹೋಗು ಬಿಟ್ಟು ಬಾ, ಬಿಟ್ಬಿಡೆ. ಚಿನಿ ಬಾಯ್ ಬಾಯ್ ಮಾಡು, ಬಾಯ್ ಬಾಯ್ ಮಾಡು, ಬಾಯ್ ಬಾಯ್ ಮಾಡು. ಆಯ್ತು, ಬಾಯ್ ಬಾಯ್ ಮಾಡು.
ಯಾರೇ ಮಕ್ಳು ಸಾಂಗ್ ಹಾಕೊಂಡು ನನಗೆ ರೀಲ್ಸ್ ಮಾಡಿಸ್ತೈತೆ ಒಂಚೂರು ಇಷ್ಟ ಇಲ್ಲ. ಇಲ್ಲಿ ದೊಡ್ಡ ಹುಡುಗಿ. ಹೌದು. ಓಹೋ ಅದೇನ್ ಕೋಕೋ ಮೇಲೆ ಅಂತ ಬರುತ್ತೆ, ನಂಗೆ ಇಷ್ಟ ಅಲ್ಲ ಸಾಂಗ್ಸ್. ಏನ್ ಬಾರಿ ದೊಡ್ಡ ಹುಡುಗಿ ಹೇಳು. ಹೌದು. ನೀನ್ ಚಿಕ್ಕ ಪಾಪು, ನಾನು ಅದೇ ಸಾಂಗ್ಗೆ ಹಾಕ್ತೀನಿ. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ಬೇಗ ರೆಡಿ ಆಗಬೇಕು ಬ್ರೇಕ್ಫಾಸ್ಟು. ಹಾಗಾಗಿ ಟೊಮೆಟೊ ಬಾತೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾಮೂಲಿ ಪಲಾವ್ ಎಲೆ ಒಂದು ಸ್ವಲ್ಪ ಕಸೂರಿ ಮೇಥಿ, ಈರುಳ್ಳಿ, ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಇದೆಲ್ಲ ರುಬ್ಕೊಂಡಿದ್ದೀನಿ. ಕ್ವಿಕ್ಕಾಗಿ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಮಂಡೇ ಅಲ್ವಾ, ಸ್ವಲ್ಪ ಪೂಜೆ ಎಲ್ಲ ಇರುತ್ತಲ್ವ. ಅದು ಇವತ್ತು ಬೇರೆ ದೇವ್ರ ಸಾಮಾನು ತೊಳೆದು ಪೂಜೆ ಮಾಡಬೇಕು. ಹಾಗಾಗಿ ಬೇಗ ಮಾಡೋಣ ಅಂದ್ಬಿಟ್ಟು ರೈಸ್ ಬಾತೆ ಮಾಡ್ಕೊಬಿಡ್ತಾ ಇದ್ದೀನಿ. ಅದಾದರೆ ಬೇಗ ಆಗುತ್ತೆ, ಇಲ್ಲ ಅಂದರೆ ಬೇರೆ ತಿಂಡಿಗಳಾದರೆ ಬೇಗ ಆಗಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿದ್ದು ಗೋಲ್ಡನ್ ಬ್ರೌನ್ ಬರಲಿ ಈರುಳ್ಳಿ. ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಕುಕ್ ಆಗುತ್ತೆ ಈರುಳ್ಳಿ, ಇಲ್ಲ ಅಂದರೆ ಇನ್ನೂ ಲೇಟ್ ಆಗ್ತಾ ಹೋಗುತ್ತೆ. ಮಾಡ್ತಾಯಿದ್ದೀನಿ. ಇನ್ನೂ ಬ್ರೇಕ್ಫಾಸ್ಟ್ ಕೊಟ್ಟು ಕಳಿಸಿ ನಾನು ತಿಂದು ಇನ್ನೂ ಇವತ್ತು ದೇವಸ್ಥಾನ ತೊಳೆದು ಪೂಜೆ ಮಾಡಬೇಕು. ಒಂದು ವಾರ ಆಯಿತು ಪೂಜೆ ಬೇರೆ ಮಾಡಿಲ್ಲ. ಹಾಗಾಗಿ ಟೊಮೊಟೊ ಹಾಕಿದ್ದೀನಿ, ದೊಡ್ಡದಾಗಿ ಕಟ್ ಮಾಡಿಕೊಂಡು. ಟೇಸ್ಟ್ ಇರುತ್ತೆ ಅಂತ ಅಷ್ಟೇ. ದೊಡ್ಡದಾಗಿ ಹಾಕಿದ್ರೆ, ಚಿಕ್ಕದಾಗಿ ಹಾಕಿದ್ರೆ ಒಂಥರ ಇರುತ್ತೆ, ದೊಡ್ಡದಾಗಿ ಹಾಕಿದ್ರೆ ಒಂಥರ ಇರುತ್ತೆ. ಆಮೇಲೆ ಮಾಮೂಲಿ ಟೊಮೊಟೊ, ಬ್ಯಾಡಗೆ ಮೆಣಸಿನ್ಕಾಯಿ, ಧನಿಯಾ, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವೆಲ್ಲ ನೀಟಾಗಿ ರುಬ್ಕೊಂಬಿಡೋದು. ಇವಾಗ ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಆನಂತರ ನಮ್ಮ ಅಳತೆ ಎಷ್ಟು ಅಕ್ಕಿ ಹಾಕ್ಕೊಳ್ತೀವೋ ಅಷ್ಟು ಅಳತೆಗೆ ಮೆಷರ್ಮೆಂಟ್ಗೆ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮುಚ್ಚಿಕ್ಬಿಡ್ತೀನಿ. ಬೇಗ ಕುಕ್ ಆಗುತ್ತೆ. ಆದರೆ ಇವತ್ತೇನೋ ಸ್ವಲ್ಪ ಗ್ಯಾಸ್ಕೆಟ್ ಹೋಗಿತ್ತೋ ಏನೋ, ಸರಿ ಕೂಗಲೇ ಇಲ್ಲ. ಆಮೇಲೆ ಹಾಗೆ ದಮ್ ಕಟ್ಟಿದ್ದಾಯಿತು. ಆದ್ರೂ ಕೆಲವೊಂದು ಟೈಮ್ ಅರ್ಜೆಂಟ್ ಟೈಮಲ್ಲಿ ಈ ಥರ ಎಲ್ಲ ಆಗ್ಬಿಟ್ರೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ, ಇವತ್ತು ಫಸ್ಟ್ ಡೇ ಸ್ಕೂಲಿಗೆ ಬೇರೆ ಹೋಗ್ತಾ ಇದ್ದಾಳೆ, ಮಾಡಿ ಕಳ್ಸೋಣ ಅಂದರೆ ಈ ಥರ ಆಗಿದೆ. ಅದಕ್ಕೆ ನಾನು ಯೂಶ್ವಲಿ ಅರ್ಜೆಂಟ್ ಇರುವಾಗ ರೈಸ್ ಬಾತ್ಗಳು ಯಾವುದೂ ಮಾಡಲ್ಲ. ಯಾಕೆ ಅಂದರೆ ಅದು ಪಂಗಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಮಾಡಿಬಿಡೋದು ಈಸಿ, ಅದು ಅರಳಬೇಕಲ್ವ ಅನ್ನ, ಅದೇ ಟೈಮ್ ತೊಗೊಳುತ್ತೆ. ಹಾಗಾಗಿ ಇವಾಗ ಸ್ವಲ್ಪ ಗರಂ ಮಸಾಲಾನು ಹಾಕ್ಕೊಂಡಿದ್ದೀನಿ. ಹಾಗೆ ಜಾರ್ ತೊಳೆದು ನೀರು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಅದರಲ್ಲಿ ಇರುತ್ತಲ್ವ. ಹಾಗಾಗಿ ಒಂದು ಮೆಜರ್ಮೆಂಟ್ಗೆ ನಾನು ಇಲ್ಲಿ ಬಂದು 1.5 ಲೋಟ ಅಕ್ಕಿ ಹಾಕ್ತಾ ಇರೋದ್ರಿಂದ 3 ಲೋಟ ನೀರು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಅಷ್ಟೇ. 1 ವಿಶಿಲ್ 2 ವಿಶಿಲ್ ಬಂದರೆ ರೆಡಿ ಆಗುತ್ತೆ ಟೊಮೆಟೊ ಬಾತು. ಟೆನ್ಷನ್ ಇಲ್ಲ, ಬೇಗನೂ ಆಗುತ್ತೆ, ಕ್ವಿಕ್ಕಾಗೂ ಆಗುತ್ತೆ, ಟೇಸ್ಟಿಯಾಗೂ ಇರುತ್ತೆ ಬ್ರೇಕ್ಫಾಸ್ಟು. ಹಾಗಾಗಿ ಟೊಮೆಟೊ ಬಾತೆ ಮಾಡಿಬಿಟ್ಟೆ. ಚಪಾತಿನೋ ಪೂರಿನೋ ಇಂಥವೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಪಲ್ಯ ಬೇರೆ ಮಾಡಬೇಕು, ಅದನ್ನು ಒತ್ತಿ ಬೇಯಿಸಿ ಸಾಕಾಗೋಗುತ್ತೆ. ಹಾಗಾಗಿ ರೈಸ್ ಬಾತ್ ಮಾಡಿದ್ದಷ್ಟೇ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಕಲ್ಲುಪ್ಪೆ ನಾನು ಬಳಸೋದು, ನನಗೆ ಮೆಷರ್ಮೆಂಟ್ ಸಿಗುತ್ತೆ. ಹಾಗಾಗಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಅಂತೂ ಕಲರ್ ಸೂಪರಾಗಿ ಬರುತ್ತೆ. ಅದೇ ಥರ ಕಲರ್ ಆ್ಯಡ್ ಮಾಡೋಂಗಿಲ್ಲ. ಬೇರೆದೆಲ್ಲ ಹಾಕಿದ್ರೆ ಅಷ್ಟು ಕಲರ್ ಬರಲ್ಲ. ಹಾಗಾಗಿ ಬ್ಯಾಡಗೆ ಮೆಣಸಿನ್ಕಾಯಲ್ಲೂ ಅಷ್ಟೇ ಕ್ವಾಲಿಟಿ ಚೆನ್ನಾಗಿರಬೇಕು, ಇಲ್ಲಾಂದರೆ ಅದು ಕಲರ್ ಬರಲ್ಲ. ಸೊ ಫೈನಲಿ ಟೊಮೆಟೊ ಬಾತ್ ರೆಡಿ ಆಯಿತು. ಇವಾಗ ಲಂಚ್ ಬಾಕ್ಸ್ಗೆ ಹಾಕಿದ್ದೀನಿ ನನ್ನ ಮಗಳಿಗೆ. ಪ್ಯಾಕ್ ಮಾಡಿಬಿಟ್ಟು ವಾಟ್ರ್ ಬಾಟ್ಲೆಲ್ಲ ಹಾಕಿ ಲಂಚ್ ಬ್ಯಾಗ್ ರೆಡಿ ಮಾಡೋದು ಆಯಿತು. ಅವಳಿಗೆ ಕೊಟ್ಟು ಕಳಿಸ್ಬೇಕು. ಆಮೇಲೆ ಅವಳಿಗೆ 2 ನ್ಯಾಪ್ಕಿನ್ ಹಾಕ್ತೀನಿ. ಕೆಳಗಡೆ ಹಾಸ್ಕೊಂಡು ಕೂತ್ಕೊಳ್ಳೋಕ್ಕೊಂದು, ಮತ್ತು ತೊಡೆ ಮೇಲೆ ಒಂದು ನ್ಯಾಪ್ಕಿನ್ ಹಾಕ್ಕೊಂಡು ತಿಂತಾಳೆ. ಹಾಗಾಗಿ 2 ನ್ಯಾಪ್ಕಿನು, ಒಂದು ವಾಟ್ರ್ ಬಾಟ್ಲು, ಮಾಮೂಲಿ ಒಂದು ಲಂಚ್ ಬಾಕ್ಸು. ನೋಡಿದ್ರಲ್ಲ ಬಾಕ್ಸ್ ಎಷ್ಟು ಚಿಕ್ಕದಿದೆ ಅಂತ. ಬಾಟ್ಲು ನಮಗೆ ಬ್ಯಾಗಲ್ಲಿ ಹಿಡಿಬೇಕು, ಹಾಗಾಗಿ ಆ ಥರ ಬ್ಯಾಗ್ ತೊಗೊಂಡಿದ್ದಷ್ಟೇ. ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋಮವಾರ, ಸೊ ಮಗಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದಾಯಿತು. ಎಲ್ಲ ಕೆಲಸನ ಮುಗಿಸಿ ಇವಾಗ ಪೂಜೆ ಎಲ್ಲ ಮುಗಿಸಿದ್ದೀನಿ. ಇನ್ನು ತಿಂಡಿ ತಿಂದಿಲ್ಲ, ತಿಂಡಿ ತಿನ್ನಬೇಕು. ನನ್ನ ಮಗ ಮಲಗಿದ್ದಾನೆ, ಹುಷಾರಿಲ್ಲ ನೋಡಿ, ಇನ್ನೂ ಹುಷಾರಾಗಿಲ್ಲ ಇವನು. ನಾಳೆ ಬರ್ತಡೇ ಇದೆ 4th, ಏನು ಬರ್ತಡೇ ಮಾಡೋದು ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ಪೋಸ್ಟ್ಪೋನ್ ಮಾಡ್ತೀನಿ. ಪೂಜೆ ಎಲ್ಲ ಮುಗಿಸಿ ಇವತ್ತು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ಮಗಳು ನೋಡಿ ಸ್ಕೂಲ್ಗೆ ಹೋಗಿ ಬಂದು ಸುಸ್ತಾಗ್ಬಿಟ್ಟವಳಂತ ಇವತ್ತು. ಏನಮ್ಮ ಏನಮ್ಮ ಟಿವಿ ಆಫ್ ಆಯ್ತಮ್ಮ? ಆಮೇಲೆ ಇದನ್ನ ಬರ್ಸಿದ್ರು. ಅದಾದ್ಮೇಲೆ ಈ ಫುಲ್ ಲೆಟರ್ಸ್ನೇ ಕಾಗುಣಿತ ಬರಿಬೇಕಂತೆ. ನಾನು ಇನ್ನೂ ಹಿಂದಿಯಲ್ಲಿ ಸ್ಟಕ್ ಆಗಿದ್ದೀನಿ. ಸಾರಿ, ಕನ್ನಡ ಆಗಿದೆ, ಕನ್ನಡ ಇಷ್ಟಾಗಿದೆ. ಹಿಂದಿ ಇವನ್ ನೋಡ, ಅವಳು ಬಾಟ್ಲಲ್ಲಿ ನೀರು ಕುಡಿತಾವ. ನನ್ನ ಮಗ ಹುಷಾರಿಲ್ಲ, ಮೊದಲೇ ಒಂಚೂರು ಹೇಳಿದ ಮತ್ತೆ ಕೇಳಲ್ಲ. ಅದನ್ನ ಬರ್ದು
ಅವಳು ಕುಡ್ದಿರ್ತಾಳೆ ಅಂದ್ರೂ ಕೇಳಲ್ಲ. ಕೈಯೆಲ್ಲ ನೋವು ಆಗೋಯ್ತು ಗೊತ್ತಾ. ಪ್ರಾಕ್ಟೀಸ್ ಇರಲ್ಲ, ಮನೇಲಿ ಕೂತಿದ್ದೆ 2 ತಿಂಗಳಿಂದ. ಇನ್ಮೇಲೆ ಜಾಸ್ತಿ ರೈಟಿಂಗ್ ಇದ್ದೇ ಇರುತ್ತೆ. ಫಾಸ್ಟ್ ಮಾಡು ಕೈ, ಆಯ್ತು. ಕೈ ನೋವು ಬಂದೇ ಬರುತ್ತೆ. ಚೆಲ್ದಮ್ಮ ಓಲಿ ಬಾ, ಅಕ್ಕ ಮ್ಯಾಟ್ ಹಾಕ್ತಾಳ ಬಾ. ಇದಂತೂ ಹಸಿಗಳು ಹಾಕೊಂಡಿಲ್ಲ ಇವತ್ತು ನನ್ನ. ಇವಳು ಇಲ್ಲ ಅಂತ ಡೈಲಿ ಇದ್ಲಲ್ಲ, ಇಲ್ಲ ಅಂದ್ಬಿಟ್ಟು ಅರ್ಧ ಗಂಟೆ ಮುಂಚೆನೇ ಸ್ಕೂಲಿಗೆ ಕರ್ಕೊಂಡೋಗಿ ಕೂರಿಸ್ಕೊಂಡವ್ ನಾನು. ಅಕ್ಕ 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 ಅಂದ್ಕೊಂಡು ಸಾಕಾಗೋಗಿದೆ ಸಂಜೆ. ರಜದಲ್ಲಿದ್ದಾಗ ನಂಗೆ ಬೇಡ. ಇಲ್ಲದೆ ಇರುವಾಗಲೇ ಬೆಲೆ ಗೊತ್ತಾಗೋದು ಅದಕ್ಕೆ ಅಲ್ವಾ ಚಿನಿ? ಹೌದು. ಇವತ್ತು ಏನಾರಾಗಲಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ರು ಒಂದು ಬುಲೆಟ್ ಹಾಕ್ಸ್ಬಿಡ್ಬೇಕು ಈಗಕ್ಕೆ. ಸುದೀಪ ಅಲ್ಲ, ಹಿಂಗ್ ಮಾಡ್ತಾರಲ್ಲ ಮಮ್ಮಿ, ಬುಲೆಟ್ ಹಾಕ್ಬಿಟ್ಟು ಸೊ ಸಂಜೆ ಮೇಲೆ ನಮ್ಮ ಮನೆಯವ್ರು ಬಂದಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಅಂದರೆ ಒಂದು ಅರ್ಧ ಗಂಟೆ ಚೆನ್ನಾಗಿರ್ತಾನೆ, ಮತ್ತೆ ಇನ್ನೊಂದು ಅರ್ಧ ಗಂಟೆ ಅಳಕ್ಕೆ ಶುರು ಮಾಡ್ತಾನೆ. ಅವ್ನಿಗೇನಾಗಿದೆ, ಜ್ವರ ಬಿಟ್ಟು ಬಿಟ್ಟು ಬರ್ತಾಯಿದೆ. ಆಮೇಲೆ ಹೊಟ್ಟೆಲಿ ಇನ್ಫೆಕ್ಷನ್ ಆಗಿತ್ತಂತೆ. ಆಮೇಲೆ ಮೋಷನ್ ಹೋಗೋ ಜಾಗದಲ್ಲಿ ಸಿಕ್ಕಾಬಟ್ಟೆ ಉರಿ ಬಂದುಬಿಟ್ಟಿತ್ತು ಅವನಿಗೆ. ಹಾಗಾಗಿ ಸಿಕ್ಕಾಬಟ್ಟೆ ಅಳ್ತಿದ್ದ. ಮೋಷನ್ಗೆ ಹೋದ್ರೆ ಅರ್ಧ ಗಂಟೆ ಅಳ್ತಿದ್ದ ಪಾಪ. ಆಮೇಲೆ ಡಾಕ್ಟ್ರು ರ್ಯಾಶ್ ಕ್ರೀಮ್ ಎಲ್ಲ ಹಚ್ಚಿ ಮತ್ತು ಟಾನಿಕ್ ಎಲ್ಲ ಬದಲಾಯಿಸಿ ಕೊಟ್ಟಿದ್ದಾರೆ. ಎಲ್ಲನೂ ಈಸ್ಕೊಂಡು ಬಂದ್ವಿ. ಇನ್ನು ನೋಡಬೇಕು, ಅವನು ಹುಷಾರಾದರೆ 4th ಬರ್ತಡೇ ಮಾಡ್ತೀನಿ. ಇಲ್ಲ ಅವನು ಇನ್ನೂ ಅನ್ಕಂಫರ್ಟಬಲ್ ಇದ್ದರೆ ಒಂದು 2 ಡೇಸ್ ಮುಂದಕ್ಕೆ ಮಾಡ್ತೀನಿ. ಮುಂದಕ್ಕೆ ಬೇಕಾದ್ರೆ ಬರ್ತಡೇ ಮಾಡ್ಬೋದು, ಹಿಂದಕ್ಕೆ ಮಾಡಬಾರ್ದು. ಹಾಗಾಗಿ ಮುಂದಕ್ಕೆ ಮಾಡ್ತೀನಿ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಫಸ್ಟು ಮಕ್ಕಳು ಹುಷಾರಾಗೋದು ಇಂಪಾರ್ಟೆಂಟು. ಮಕ್ಕಳು ಆ್ಯಕ್ಟಿವ್ ಆಗಿಲ್ಲ ಅಂದರೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ, ಮಕ್ಳಿಗೂ ಎಂಜಾಯ್ ಮಾಡೋಕ್ಕೂ ಆಗೋಲ್ಲ. ಹಾಗಾಗಿ 2 ಡೇಸ್ ಮುಂದಕ್ಕೆ ಹಾಕ್ತೀನಿ. ಮಾಡ್ಕೊಂಡ್ರಾಯ್ತು, ಲೇಟಾಗೆ ತೊಂದರೆ ಏನಿಲ್ಲ. ಮತ್ತು ಇಷ್ಟೆಲ್ಲ ಮಾಡಿ ಬರೋ ಅಷ್ಟರಲ್ಲಿ ಕೈಯೆಲ್ಲ ಸಿಕ್ಕಾಬಿಟ್ಟೆ ನಂಗೆ ಪೇಯ್ನ್ ಆಗಿತ್ತು. ಅಡುಗೆನೂ ಮಾಡಿರಲಿಲ್ಲ. ಹಾಗಾಗಿ ರೋಟಿ ಕರಿ ತರಿಸ್ಕೊಂಡಿದ್ದೆ ಊಟಕ್ಕೆ 3 ಜನಕ್ಕೂ. ಊಟ ಎಲ್ಲ ಮಾಡಿ ಮುಗಿಸಿದ್ವಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೀಗೆ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.